ಎಲ್ಲರಿಗೂ ನಮಸ್ಕಾರ. ಲ್ಯಾಡರ್ ಆಫ್ ಅಸಂಪ್ಷನ್ಸ್ ಅನ್ನೋದು ನೆವಿಲಾ ಗೊದಾರ್ಡ್ ಅವ್ರು ಹೇಳ್ಕೊಟ್ಟಿರೋ ಅಂತ ಟೆಕ್ನಿಕ್ ಇದು. ನಾನ್ ಈ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಕೊಂಡು ತುಂಬಾ ಮ್ಯಾನಿಫೆಸ್ಟ್ ಮಾಡಿದೀನಿ. ಸೊ ಅದರಿಂದ ಅದನ್ನ ಇವತ್ತು ನಿಮ್ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಆದ್ರೆ 7 ಸ್ಟೆಪ್ಸ್ ಮಾಡೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಇದ್ರಲ್ಲಿ 1 ಸ್ಟೆಪ್ ಅನ್ನು ಕೂಡ ಮಿಸ್ ಮಾಡಬೇಡಿ. ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗ್ಬೇಕು ಅಂತ ಇದ್ರೆ 1 ಸ್ಟೆಪ್ ಕೂಡ ಮಿಸ್ ಮಾಡಬಾರ್ದು. 7 ಸ್ಟೆಪ್ಸ್ ಕೂಡ ನೀವು ಫಾಲೋ ಮಾಡ್ಲೇಬೇಕು. ಸೊ ನೀವೇನಾದ್ರು ಅಫರ್ಮೇಶನ್ಸ್ ಹೇಳ್ತಾ ಇದ್ದೀರಾ, ಅದು ನಿಮ್ಮ ಕರೆಂಟ್ ರಿಯಾಲಿಟಿಯಿಂದ ತುಂಬಾ ದೂರದಲ್ಲಿದೆ ಅಂತಂದ್ರೆ ನಿಮ್ಮ ಕಾನ್ಶಿಯಸ್ ಮೈಂಡ್, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಎಲ್ಲ ರಿಜೆಕ್ಟ್ ಮಾಡುತ್ತೆ ಅದನ್ನ. ಇದೆಲ್ಲ ಸುಳ್ಳು, ಇದೆಲ್ಲ ಏನು ಇಲ್ಲ ಅಂತ. ಸೊ ಅದನ್ನ ಟ್ರಿಕ್ ಮಾಡೋದಿಕ್ಕೆ ನಾವು ಈ 7 ಸ್ಟೆಪ್ಸ್ ಲ್ಯಾಡರ್ ಆಫ್ ಅಸಂಪ್ಷನ್ ನ ಯೂಸ್ ಮಾಡ್ತೀವಿ. ಸೊ ನೀವೇನಾದ್ರೂ ಐ ಎಮ್ ಎ ಮಿಲಿಯನೇರ್ ಅಂತ ಹೇಳ್ತಾ ಇದ್ರೆ ನಿಮ್ಮ ಕರೆಂಟ್ ರಿಯಾಲಿಟಿಯಲ್ಲಿ ನಿಮ್ಮ ಹತ್ರ ಏನು ದುಡ್ಡಿಲ್ಲ ಅಂದಾಗ, ಸೊ ನೀವೆಷ್ಟೇ ಅಫರ್ಮೇಶನ್ಸ್ ಹೇಳ್ತಾ ಇದ್ರು ಕೂಡ ನಿಮ್ಮ ಇಂಟರ್ನಲ್ಲಿ ಅದು ರಿಜೆಕ್ಟ್ ಮಾಡ್ತಾ ಹೋಗುತ್ತೆ. ಇಲ್ಲ, ಇದು ಸುಳ್ಳು, ಇದು ನಾನು ನಂಬಲ್ಲ, ಇದು ನಮ್ ರಿಯಾಲಿಟಿ ಅಲ್ಲ ಅಂತ ಅನ್ಕೊಂಡು. ಸೊ ಆ ಮೈಂಡ್ಗೆ ನೀವು ಟ್ರಿಕ್ ಮಾಡ್ಬೇಕು ಅಂತ ಇದ್ರೆ ಸೊ ಈ 7 ಸ್ಟೆಪ್ ಲ್ಯಾಡರ್ ಆಫ್ ಅಸಂಪ್ಷನ್ ನ ಯೂಸ್ ಮಾಡ್ಕೊಳ್ಬಹುದು. ಈ ಕಲ್ಪನೆಯ ಮೆಟ್ಲುಗಳು ಏನ್ ಮಾಡುತ್ತೆ, ಸೊ ನಂಬಿಕೆ ಬರೋ ಅಂತ ಸ್ಟೆಪ್ಸ್ ಗಳನ್ನ ಇದು ಬಿಲ್ಡ್ ಮಾಡ್ತಾ ಹೋಗುತ್ತೆ. ನೀವು ಕರೆಂಟ್ ರಿಯಾಲಿಟಿ ಎಲ್ಲಿದ್ದೀರಾ ಅಲ್ಲಿಂದ ನೀವು ಯಾವ ರಿಯಾಲಿಟಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ ಆ ಮಧ್ಯದಲ್ಲಿ 7 ಸ್ಟೆಪ್ಗಳಿರುತ್ತೆ. ಸೊ ಅದು ಬಿಲ್ಡ್ ಮಾಡ್ತಾ ಹೋಗುತ್ತೆ. ಸೊ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅವಾಗ ಅಕ್ಸೆಪ್ಟ್ ಮಾಡ್ತಾ ಹೋಗುತ್ತೆ. ಯಾಕಂದ್ರೆ ಒಂದೊಂದು ಸ್ಟೆಪ್ ಕೂಡ ನಿಮ್ಮ ಕರೆಂಟ್ ರಿಯಾಲಿಟಿ ಜೊತೆಗೆ ಸೇರ್ಕೊಳ್ತಾ ಹೋಗುತ್ತೆ. ಅದಕ್ಕೋಸ್ಕರ ಸೊ ಒಂದ್ಸಲ 1 ಸ್ಟೆಪ್ ಅಲ್ಲಿ ಇರೋ ಅಂತ ಕಲ್ಪನೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ರೀಚ್ ಆಯ್ತು ಅಂತಂದ್ರೆ ಅದನ್ನ ಅಚೀವ್ ಮಾಡೋಕೆ ತುಂಬಾ ಈಸಿ. ಆಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಹೋದಾಗ ಅದನ್ನ ಅಕ್ಸೆಪ್ಟ್ ಮಾಡೋಕೆ ಶುರು ಮಾಡುತ್ತೆ. ಪ್ರತಿ ಸ್ಟೆಪ್ ಹತ್ತದಾಗ್ಲೂ ನಿಮ್ಮ ರಿಯಾಲಿಟಿ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದಕ್ಕೆ ನಿಮಗೆ ಒಂದು ಬುಕ್ ಮತ್ತೆ ಒಂದು ಪೆನ್ಸಿಲ್ ಅಥವಾ ಪೆನ್ ಬೇಕಾಗುತ್ತೆ. ಸೊ ನೀವು ಯಾವ್ದಾದ್ರು ಬುಕ್ ತಗೊಳ್ಬಹುದು. ನನಗೆ ಇವಾಗ ಈ ಸ್ಪೆಷಲ್ ಬುಕ್ ಒಂದ್ ಸಿಕ್ಕಿದೆ, ಇಟ್ಸ್ ಮೈ ಎರಾ ಅಂತ. ನಂಗೆ ತುಂಬಾ ಇಷ್ಟ ಆಯ್ತು ಅಂತ ತಗೊಂಡೆ. ಏನೋ ಒಂದು ಹೊಸದನ್ನ ಬಿಲ್ಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗಳ ಜೊತೆ ಎಲ್ಲ ಅದನ್ನ ಶೇರ್ ಮಾಡ್ತೀನಿ ಸದ್ಯದಲ್ಲೇನೆ. ಸೊ ನಾನಿಲ್ಲಿ ಒಂದು ಪೆನ್ಸಿಲ್ ತಗೊಂಡಿದ್ದೀನಿ. ಮನಿ ರಿಲೇಟೆಡ್ ವಿಷಯದಲ್ಲಿ ಹೇಳ್ಕೊಡ್ತೀನಿ ನಾನು, ಯಾಕಂದ್ರೆ ತುಂಬಾ ಜನ ಅದ್ರ ಬಗ್ಗೆನೆ ಕೇಳ್ತಾರೆ, ಅದಕ್ಕೋಸ್ಕರ. ಸೊ ಗ್ರೀನ್ ಕಲರ್ ತಗೊಂಡಿದ್ದೀನಿ. ಗ್ರೀನ್ ಕಲರ್ ಯಾವಾಗ್ಲೂ ಅಬಂಡೆನ್ಸ್ ಇನ್ ಕಲರ್. ಸೊ ಆದ್ರಿಂದ ಮನಿ ರಿಲೇಟೆಡ್ ವಿಷಯದಲ್ಲಿ ಇದ್ದಾಗ, ಏನಾದ್ರೂ ಗ್ರೋತ್ ರಿಲೇಟೆಡ್ ವಿಷಯ ಇದ್ದಾಗ ಗ್ರೀನ್ ಕಲರ್ ಯೂಸ್ ಮಾಡೋದು ಬೆಸ್ಟ್. ಆಮೇಲಿಂದ ಈ ತರ 7 ಸ್ಟೆಪ್ಸ್ ಅನ್ನ ಹಾಕೊಳ್ಳಿ. ಈ ಕೆಳಗಡೆ ಸ್ಟೆಪ್ ಅಲ್ಲಿ ನಿಮ್ಮ ಕರೆಂಟ್ ರಿಯಾಲಿಟಿ ಏನಿದೆ ಅದನ್ನ ಬರಿಬೇಕು. ಸೊ ಇವಾಗ ಎಕ್ಸಾಂಪಲ್ಗೆ ಮನಿ ರಿಲೇಟೆಡ್ ಆಗಿರೋದ್ರಿಂದ ನಾನು ಹೇಳ್ತೀನಿ, ಎವ್ರಿ ಸ್ಟೆಪ್ ಅಲ್ಲೂ ನಿಮಗೆ ಅದು ಒಂದ್ ಸ್ವಲ್ಪ ಸ್ಟ್ರೆಚ್ ಅಂತ ಅನ್ನಿಸ್ಬೇಕೇ ಹೊರತು ತುಂಬಾ ಫ್ಯಾಂಟಸಿ ಲಾಲಾ ಲ್ಯಾಂಡ್ ಅಲ್ಲೆಲ್ಲ ಥಿಂಕ್ ಮಾಡ್ತಿರಲ್ಲ ಆ ತರ ಇರ್ಬಾರ್ದು. ಅದು ನಿಮಗೇನಾದ್ರೂ ನೀವ್ ಅದ್ ಬರ್ದಿದ್ದು ನಗು ಬರೋ ತರ ಇದೆ ಅಥವಾ ಇದು ಸಾಧ್ಯ ಇಲ್ಲ ಅಂತಂದ್ರೆ, ಹಂಗಂತಂದ್ರೆ ಅದು ತುಂಬಾ ದೊಡ್ಡ ಡ್ರೀಮ್ ಅಂತ ಅರ್ಥ. ಹಂಗಂತಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ರಿಜೆಕ್ಟ್ ಮಾಡುತ್ತೆ ಅಂತ ಅರ್ಥ. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ನಿಮ್ಮ ಕರೆಂಟ್ ರಿಯಾಲಿಟಿ ಏನಿದೆ ಅದನ್ನ ಬರಿಬೇಕು. ಓಕೆನಾ? ಸೇ ಫಾರ್ ಎಕ್ಸಾಂಪಲ್, ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಮನಿ ಕಮ್ಸ್ ಟು ಮೀ ಅಕೇಶನಲಿ ಅಂತ. ಯಾವಾಗಾದ್ರೂ ಒಂದೊಂದ್ಸಲ ದುಡ್ಡು ನನ್ನ ಹತ್ರ ಬರುತ್ತೆ ಅಂತ. ಸೊ ಅವಾಗ ಏನ್ ಮಾಡುತ್ತೆ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ರಿಜೆಕ್ಟ್ ಮಾಡಲ್ಲ, ಕಾನ್ಶಿಯಸ್ ಮೈಂಡ್ ರಿಜೆಕ್ಟ್ ಮಾಡಲ್ಲ. ಸೆಕೆಂಡ್ ಸ್ಟೆಪ್ ಅಲ್ಲಿ ಐ ಆಮ್ ಗೆಟಿಂಗ್ ಬೆಟರ್ ವಿತ್ ಮನಿ ಎವ್ರಿ ಡೇ ಅಂತ. ದುಡ್ಡಿನ ವಿಷಯದಲ್ಲಿ ನಾನು ಇನ್ನು ಬೆಟರ್ ಆಗ್ತಾ ಇದ್ದೀನಿ ಎವ್ರಿ ಡೇ ಅಂತ. ಸ್ಟೆಪ್ 3 ಅಲ್ಲಿ ಐ ಅಟ್ರಾಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಇನ್ಕಮ್ ಸಮ್ ಟೈಮ್ಸ್ ಅಂತ. ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂತ ಇನ್ಕಮ್ ಯಾವ್ದಾದ್ರು ಡಿಸ್ಕೌಂಟ್ ಅಲ್ಲಿ ಸಿಕ್ಬೋದು ನಿಮಗೆ, ಅಥವಾ ಏನಾದ್ರೂ ಪ್ರಮೋಷನ್ ನಡೀತಾ ಇರುತ್ತೆ ಕ್ಯಾಂಪೇನ್, ಅವಾಗ ನಿಮಗೆ ಅದನ್ನ ಡಿಸ್ಕೌಂಟ್ ಅಲ್ಲಿ ಸಿಕ್ಬಹುದು. ಅದು ಕೂಡ ಅನ್ಎಕ್ಸ್ಪೆಕ್ಟೆಡ್ ಇನ್ಕಮ್ ಅಲ್ವಾ. ನನಗಂತೂ ಈ ನಡುವೆ ತುಂಬಾ ಜಾಸ್ತಿ ಹಂಗಾಗ್ತಾ ಇದೆ. ಯಾವ್ದೋ ಆಫರ್ ನಡೀತಾ ಇದೆ, ನಂಗೆ ಗೊತ್ತಿರಲ್ಲ ಅದು ಆಫರ್ ಇದೆ ಅಂತ ಹೇಳಿ 10% ಡಿಸ್ಕೌಂಟ್ ಇದೆ ತಗೊಳ್ಳಿ, ಸೊ ಇದ್ರಲ್ಲಿ 50% ಡಿಸ್ಕೌಂಟ್ ಇದೆ ತಗೊಳ್ಳಿ ಅಂತ ಹೇಳಿ. ಸೊ ಲಕ್ಕಿ ಆಗ್ತಾ ಇದ್ದೀನಿ ನಾನು. ಸ್ಟೆಪ್ 4 ಅಲ್ಲಿ ಮೈ ಇನ್ಕಮ್ ಈಸ್ ಇನ್ಕ್ರೀಸಿಂಗ್ ಅಂತ. ನನ್ನ ಇನ್ಕಮ್ ಇನ್ನು ಹೆಚ್ಚಾಗ್ತಾ ಇದೆ ಅಂತ. ಸೊ ಇದೆಲ್ಲ ಏನಾಗುತ್ತೆ, ಸ್ವಲ್ಪ ಸ್ವಲ್ಪ ಸ್ಟೆಪ್ಸ್ ತಗೊಳ್ತಾ ಇರುವಾಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ರಿಜೆಕ್ಟ್ ಮಾಡಕ್ ಸಾಧ್ಯನೇ ಇಲ್ಲ. ಓ ಹೌದಲ್ವಾ, ಇದು ಆಗ್ತಾ ಇದೆ ಅಂತ ಅನ್ಸುತ್ತೆ. 5ನೇ ಸ್ಟೆಪ್ ಅಲ್ಲಿ ಐ ಆಮ್ ಫೈನಾನ್ಷಿಯಲಿ ಕಂಫರ್ಟೇಬಲ್. ಸೊ ನನ್ನ ಹತ್ರ ಈಗ ಬೇಕಾಗುವಷ್ಟು ಹಣ ನನ್ನ ಹತ್ರ ಇದೆ ಅಂತ. 6ನೇ ಸ್ಟೆಪ್ ಮನಿ ಫ್ಲೋಸ್ ಟು ಮೀ ಈಸಿಲಿ ಅಂತ. ಸೊ ನನ್ನ ಹತ್ರ ದುಡ್ಡು ಆರಾಮಾಗಿ ಬರ್ತಾ ಇದೆ. ಆಮೇಲೆ ಸ್ಟೆಪ್ 7 ಐ ಆಮ್ ವೆಲ್ದಿ ಅಂತ. ನಾನು ಶ್ರೀಮಂತ ಅಂತ ಹೇಳಿ. ಯಾವಾಗ ನೀವು ಅಫರ್ಮೇಶನ್ ಯೂಸ್ ಮಾಡ್ತೀರಾ, ಮನಿ ಕಮ್ಸ್ ಟು ಮೀ ಅಕೇಶನಲಿ ಅಂತ, ಸೊ ನಿಮಗೆ ಏನಾದ್ರೂ ದುಡ್ಡು ಸಿಕ್ಬೋದು, ಅಥವಾ ಏನಾದ್ರೂ ಡಿಸ್ಕೌಂಟ್ಸ್ ಗಳು ಸಿಕ್ಬೋದು, ಇಲ್ಲ ರೀಫಂಡ್ ಸಿಕ್ಬೋದು. ಸೊ ಅದರಿಂದ ಏನಾಗುತ್ತೆ, ನಿಮ್ಮ ಬ್ರೈನ್ಗೆ ಒಂದು ಮೆಸೇಜ್ ಹೋಗುತ್ತೆ, ಓ ಅಕೇಶನಲಿ ನನಗೆ ಒಂದೊಂದ್ ಸ್ವಲ್ಪ ದುಡ್ಡು ಬರ್ತಾ ಇದೆ ಅಂತ ಹೇಳಿ.
ಸೊ ನೀವು ನಿಮ್ಮ ಮೈಂಡ್ ಅನ್ನ ಟ್ರೈನ್ ಮಾಡ್ತಾ ಇದ್ದೀರಾ ಏನ್ ಆಗ್ತಾ ಇದೆ ರಿಯಾಲಿಟಿಯಲ್ಲಿ ಅಂತ ನೋಡಕ್ಕೆ. ಸೊ ತುಂಬಾ ಜನ ರೆಡಿ ಇಲ್ಲದೆ ಇದ್ದಾಗ ಏನಾಗುತ್ತೆ, ಫೋರ್ಸ್ ಮಾಡ್ತಾರೆ ಈ ಅಫರ್ಮೇಶನ್ಸ್ ಹೇಳಿ ಹೇಳಿ ಹೇಳಿ. ಆವಾಗ ಅದ್ರ ಮೈಂಡ್ ರಿಜೆಕ್ಟ್ ಮಾಡ್ತಾ ಹೋಗತ್ತೆ. ಯಾಕಂದ್ರೆ ಅದನ್ನ ಟ್ರೈನೇ ಮಾಡಿರಲ್ಲ ಅಲ್ವಾ ಮೈಂಡ್ ಅನ್ನ, ಅದ್ ನೋಟಿಸ್ ಮಾಡೋದಿಕ್ಕೆ ಈ ತರದ್ದು ಸಿಚುವೇಶನ್ಸ್ ಗಳು ಆಗ್ತಾ ಇದೆ ಅಂತ. ಮೈಂಡ್ ಅನ್ನ ಟ್ರೈನ್ ಮಾಡ್ಬೇಕು ಈ ತರ ಆಪರ್ಚುನಿಟೀಸ್ ಗಳನ್ನ ಗುರ್ತಿಡಿಯಕ್ಕೆ. ಸೊ ಅವ್ರು ಹೇಳ್ತಾ ಇರ್ತಾರೆ ನಾನ್ ಶ್ರೀಮಂತ ಆದ್ರೆ ಮನ್ಸೊಳಗಡೆ ಅಯ್ಯೋ ನನ್ನ ಹತ್ರ ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ಆ ಫೀಲಿಂಗ್ ಇರತ್ತೆ. ಸೊ ನಾನ್ ಶ್ರೀಮಂತ ಅಂತ ಹೇಳೋದಿಕ್ಕೂ ಅಫರ್ಮೇಶನ್ಸ್ ನ ಮನ್ಸೊಳಗಡೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಅನ್ನೋದಿಕ್ಕೂ ದೊಡ್ಡ ವಾರ್ ನಡೆಯುತ್ತೆ ಮಧ್ಯದಲ್ಲಿ. ಈ ಅಸಂಪ್ಷನ್ ಲ್ಯಾಡರ್ ಏನ್ ಮಾಡತ್ತೆ, ಆ ವಾರ್ ನಡೀತಾ ಇರತ್ತಲ್ವಾ ಮೈಂಡ್ ಮತ್ತೆ ಇಂಟರ್ನಲ್, ಅದನ್ನ ಎಲಿಮಿನೇಟ್ ಮಾಡತ್ತೆ. ಗ್ರಾಜುಯಲಿ ಆ ಕಾನ್ಶಿಯಸ್ ಮೈಂಡ್ಗೆ ರಿಜೆಕ್ಟ್ ಮಾಡೋದನ್ನ ನಿಲ್ಸೋ ತರ ನೀವು ಸ್ಟೆಪ್ಸ್ ತಗೊಳ್ತಾ ಹೋಗ್ತೀರಾ. 7ನೇ ಸ್ಟೆಪ್ ಅಲ್ಲಿ ನೀವು ನಾನು ಶ್ರೀಮಂತ ಅನ್ನೋ ಲೆವೆಲ್ಗೆ ಹೋಗ್ತಿರಲ್ಲ, ಆವಾಗ ಅದು ನಿಜ ಅಂತ ಫೀಲ್ ಮಾಡಕ್ ಶುರು ಮಾಡುತ್ತೆ. ಯಾಕಂದ್ರೆ ನೀವು ಸ್ಲೋ ಆಗಿ ಆ ಸ್ಟೆಪ್ಸ್ ಹತ್ಕೊಂಡು ಬಂದಿದ್ದೀರಲ್ಲ ಅದಕ್ಕೋಸ್ಕರ. ಯಾಕಂದ್ರೆ ನೀವು ಆ ಫೌಂಡೇಶನ್ ನ ಹಾಕೊಂತಾ ಬಂದಿದ್ದೀರಾ ಅಲ್ವಾ ಅದಕ್ಕೋಸ್ಕರ. ಒಂದೇ ಸಲ 1ನೇ ಮೆಟ್ಲಿಂದ 7ನೇ ಮೆಟ್ಲಿಗೆ ಜಂಪ್ ಮಾಡಿಲ್ಲ, ನಿಧಾನಕ್ಕೆ ಹತ್ಕೊಂಡ್ ಬಂದ್ರಿ. ಸೊ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಒಂದೊಂದೇ ಸ್ಟೆಪ್ಸ್ ಅಲ್ಲಿರೋ ಅಫರ್ಮೇಶನ್ಸ್ ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಬಂತು. ಆವಾಗ ನಾನು ಶ್ರೀಮಂತ ಅಂತ ಹೇಳೋ ಸ್ಟೆಪ್ ಅನ್ನ ಅದು ಅಕ್ಸೆಪ್ಟ್ ಮಾಡ್ಬಿಡ್ತು. ಸೊ ಒಂದ್ಸಲ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಏನಾದ್ರೂ ಅಕ್ಸೆಪ್ಟ್ ಮಾಡ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದು ನಿಮ್ಮ ರಿಯಾಲಿಟಿನಲ್ಲಿ ಬರಲೇಬೇಕು. ನೆವಿಲಾ ಗೋದಾರ್ದವರು ಈ ಅಸಂಪ್ಷನ್ ಲ್ಯಾಡರ್ ನ ಹೇಳ್ಕೊಟ್ಟಿದ್ರು. ಅವರು ತುಂಬಾ ಎಕ್ಸರ್ಸೈಸಸ್ ಮಾಡಿಸ್ತಾ ಇದ್ರು ಈ ತರದ್ದೆಲ್ಲಾನು. ಅವರ ಟೀಚಿಂಗ್ಸ್ ಅನ್ನ ತುಂಬಾ ಜನ ಯುಟಿಲೈಸ್ ಮಾಡ್ಕೊಂಡು ತುಂಬಾ ವಿಷಯಗಳನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಂತೆ ಆವಾಗಿನ ಕಾಲದಲ್ಲೇನೆ. ನೀವೇನಾದ್ರು ಈ ಲ್ಯಾಡರ್ ಆಫ್ ಅಸೆಂಪ್ಷನ್ ನ ಟ್ರೈ ಮಾಡ್ತಿರಾದ್ರೆ ಲ್ಯಾಡರ್ ಆಫ್ ಅಸೆಂಪ್ಷನ್ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಫುಲ್ಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್.